ಬೆಂಗಳೂರಲ್ಲಿ ಒಂದು ಘನಘೋರ ಘಟನೆ ನಡೆದಿದೆ. ಮುಖಕ್ಕೆ ಸ್ಪ್ರೇ ಹೊಡೆದು ಚಿನ್ನದ ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಲಾಗಿದೆ. ಸ್ಪ್ರೇ ಹೊಡೆದಿದ್ರಿಂದ ಸ್ಥಳ ಬಳಿಯ ಹುಸ್ಕೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಬೈಕ್ನಲ್ಲಿ ಬಂದಂತ ಕಳ್ಳರು ಮಹಿಳೆ ಮುಖಕ್ಕೆ ಸ್ಪ್ರೇ ಹೊಡೆದಿದ್ದಾರೆ. 45 ವರ್ಷದ ಗೃಹಿಣಿ ಜ್ಯೋತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಪ್ರೇನಿಂದ ಸತ್ತಿದ್ದ ಅಥವಾ ಆಲ್ ಆಫ್ ಸಡನ್ ಈ ರೀತಿ ಚೈನ್ ಅನ್ನು ಎಳೆಯುವಂತ ಸಂದರ್ಭದಲ್ಲಿ ಏನಾದರೂ ಹಾರ್ಟ್ ಅಟ್ಯಾಕ್ ಆಯ್ತಾ ಅವರಿಗೆ? ಸರಗಳ್ಳರಿಂದಾಗಿ ಒಟ್ಟಿನಲ್ಲಿ ಮಹಿಳೆ ಜ್ಯೋತಿ ಪ್ರಾಣ ಬಿಟ್ಟಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರಿಂದ ಈ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಬೈಕ್ನಲ್ಲಿ ಬಂದಂತ ಕಳ್ಳರು ಮುಖಕ್ಕೆ ಸ್ಪ್ರೇ ಹೊಡೆದಿದ್ದಾರೆ. ಆಮೇಲೆ ಅವರು ಕತ್ತಲ್ಲಿದ್ದಂತ ಚಿನ್ನದ ಮಾಂಗಲ್ಯ ಸರವನ್ನ ಕದ್ದಿದ್ದಾರೆ. ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಸ್ಪ್ರೇನಿಂದನೇ ಜ್ಯೋತಿ ಸ್ಥಳದಲ್ಲಿ ಬಿದ್ದು ಸತ್ತೋದ್ರ ಅಥವಾ ಹಾರ್ಟ್ ಅಟ್ಯಾಕ್ ಏನಾದರೂ ಆ ಸಂದರ್ಭದಲ್ಲಿ ಗಾಬರಿ ಆಗುತ್ತಲ್ಲ, ಆತಂಕ ಆಗುತ್ತಲ್ಲ, ಹಂಗೇನಾದ್ರೂ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತಾ? ಅದ್ರ ಬಗ್ಗೆ ಇನ್ನಷ್ಟೇ ಪರಿಶೀಲನೆ ಆದ್ಮೇಲೆ ಗೊತ್ತಾಗಬೇಕಾಗುತ್ತೆ. ಸದ್ಯಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಈ ಪ್ರಕರಣ ಸಂಬಂಧ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್. ಎಷ್ಟೊತ್ತಿಗಾಗಿ ತಪ್ಪಿದ್ದಾರಾ ಅಥವಾ ಹಾರ್ಟ್ ಅಟ್ಯಾಕ್ ಏನಾದರೂ ಆಯ್ತಾ? ವೈದ್ಯರು ಈ ಬಗ್ಗೆ ಏನು ತಿಳಿಸಿದ್ದಾರೆ? ಶರ್ಮಿತಾ ಶೆಟ್ಟಿ ಬೆಳಗಿನ ಜಾವ ಮಹಿಳೆ ಮನೆಯಿಂದ ಹೊರಬಂದು ಬಾಗಿಲನ್ನ ಗುಡಿಸುವಂತ ಸಮಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ಏಕಾಏಕಿ ದ್ವಿಚಕ್ರ ವಾಹನದಲ್ಲಿ ಬಂದಂತ ಕಳ್ಳರು ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿದ್ದಾರೆ. ಕುತ್ತಿಗೆಯಲ್ಲಿದ್ದಂತ ಒಡವೆಯನ್ನು ಸಹ ಕಿತ್ಕೊಂಡು ಪರಾರಿಯಾಗುವಂತ ಸಮಯದಲ್ಲಿ ಕಣ್ಣಿಗೆ ಸ್ಪ್ರೇಯನ್ನು ಸಹ ಹೊಡೆದಿದ್ದಾರೆ. ಆ ಸ್ಪ್ರೇ ಹೊಡೆದ ಕೂಡಲೇ ಮಹಿಳೆ ಕೆಳಗೆ ಕುಸಿದು ಬಿದ್ದಿರುವಂತದ್ದು. ಕುಸಿದು ಬಿದ್ದಂತ ಸಮಯದಲ್ಲಿ ಆಕೆಗೆ ಹಾರ್ಟ್ ಅಟ್ಯಾಕ್ ಆಯ್ತಾ ಅಥವಾ ಆಘಾತಕ್ಕೊಳಗಾಗಿ ಏನಾದ್ರು ಪ್ರಾಣ ಬಿಟ್ಲಾ ಅನ್ನೋಂಥದ್ದು ಕೂಡ ಈಗ ವೈದ್ಯರು ಪರೀಕ್ಷೆಯನ್ನು ಸಹ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಉಸ್ಕೂರಿನಿಂದ ಮೂಲಕ ಬೆಂಗಳೂರಿಗೆ ಮಕ್ಕಳಿಗೆ ಸಂಪರ್ಕ ಕಳಿಸುವಂತ ರಸ್ತೆ, ಹಾಗಾಗಿ ಜನಸಂದಣಿ ಕೂಡ ಬೆಳಗ್ಗಿನ ಸಾಕಷ್ಟು ಇರ್ತದೆ. ಏಕಾಏಕಿ ಬೈಕ್ ನಲ್ಲಿ ಬಂದಂತವರು ಮಹಿಳೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹೀಗಾಗಿ ಮಹಿಳೆ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತ ಶಂಕೆ ಈಗ ಉದ್ಭವಿಸಿರುವಂತದ್ದು. ಶರ್ಮಿತಾ, ಅಂದ್ರೆ ಆ ಭಾಗದಲ್ಲಿ ಇತ್ತೀಚೆಗೆ ಸರಗಳತನ ಪ್ರಕರಣ ಏನಾದರೂ ಜಾಸ್ತಿ ಇತ್ತಾ ಅಥವಾ ಇದೇ ಪ್ರಕರಣ ಫಸ್ಟ್ ಬೆಳಕಿಗೆ ಬಂದಿರೋದಾ? ಆಕೆಗೆ ಎಷ್ಟು ವಯಸ್ಸಾಗಿತ್ತಂತೆ ಜ್ಯೋತಿ ಅನ್ನೋ ಮಹಿಳೆಗೆ? ಶರ್ಮಿತಾ, ಈ ಮಹಿಳೆ ಇದೇ ಮೊದಲ ಬಾರಿಗೆ ಈ ರೀತಿ ಘಟನೆ ನಡೆದಿರುವಂತದ್ದು. ಅಂದ್ರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಏನಿದೆ ಇದರಲ್ಲಿ ಅತಿ ಹೆಚ್ಚು FIR ದಾಖಲಾಗುವಂತಹ ಪೊಲೀಸ್ ಠಾಣೆ. ಹೀಗಾಗಿ ಸಾಕಷ್ಟು ಪ್ರಕರಣಗಳು ಕೂಡ ಈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೀತಿರ್ತವೆ. ಅಂದ್ರೆ ಬೆಂಗಳೂರಿಗೆ ಹೊಂದ್ಕೊಂಡಿರುವಂತಹ ಪೊಲೀಸ್ ಠಾಣಾ ವ್ಯಾಪ್ತಿ ಆಗಿರೋದ್ರಿಂದ ಸಾಕಷ್ಟು ಕ್ರೈಮ್ಗಳು ಸಹ ನಡೀತಾ ಇರ್ತವೆ. ಈಗ ಮಹಿಳೆ ಕೂಡ 35 ವರ್ಷದ ಮಹಿಳೆ ಬೆಳಗ್ಗೆನೆ ಬಂದಂತ ಸಮಯದಲ್ಲಿ ಬೆಂಗಳೂರಿಗೆ ಹೋಗ್ತಾ ಇರುವಂತ ರಸ್ತೆ, ಸಂಪರ್ಕ ಕಳಿಸುವಂತ ರಸ್ತೆ ಆಗಿರೋದ್ರಿಂದ ಅದು ಹೈವೇಗೆ ಕೂಡ ಮನೆ ಹೊಂದ್ಕೊಂಡಿದೆ. ಮನೆಗೆ ಹೊಂದ್ಕೊಂಡಿದ್ದಂತ ಸಮಯದಲ್ಲಿ ಆಕೆ ಹೈವೇ ಪಕ್ಕದಲ್ಲಿ ಇದ್ದಂತ ಸಮಯದಲ್ಲಿ ಅದನ್ನೇ ಮಹಿಳೆನೇ ನೋಡಿದಂತ ಕಳ್ಳರು ಏಕಾಏಕಿ ಆಕೆ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಹಾಗಾಗಿ ಇಲ್ಲಿ ಕಳ್ಳತನ ಮಾಡಿದ್ರೆ ಬೆಂಗಳೂರಿಗೆ ಈಸಿಯಾಗಿ ಎಸ್ಕೇಪ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿಗೆ ಹೊಂದಿಕೊಂಡಿರುವಂತ ನಗರಗಳ ಮೇಲೆ ಈಗ ಕಳ್ಳರು ಕಣ್ಣಾಕಿರುವಂತದ್ದು. ಹಾಗಾಗಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಹುಸ್ಕೂರಿನಲ್ಲೂ ಸಹ ಈಗ ಪದೇ ಪ್ರಕರಣಗಳಂದ್ರೆ ಕಳ್ಳತನ, ದರೋಡೆ ಈ ರೀತಿ ಪ್ರಕರಣಗಳು ಸಹ ನಡೀತಾ ಇದಾವೆ. ಹೀಗಾಗಿ ಇಲ್ಲಿ ಕಳ್ಳತನ ಮಾಡಿ ಈಸಿಯಾಗಿ ಎಸ್ಕೇಪ್ ಆಗೋದು ನಿಟ್ಟಿನಲ್ಲಿ ಈಗ ಹುಸ್ಕೂರಿನಲ್ಲಿ ಕಳ್ಳತನ ಮಾಡಿರುವಂತದ್ದು. ಶರ್ಮಿತಾ, ಅಂದ್ರೆ ಈಗ CCTV ಫುಟೇಜ್ ಏನಾದ್ರೂ ಲಭ್ಯ ಇದೆಯಾ ಅಲ್ಲಿ ಸುತ್ತಮುತ್ತ? ಸದ್ಯ ಒಂದು 2-3 ಮನೆಗಳನ್ನು ಸಹ ಪರಿಶೀಲನೆ ಮಾಡಲಾಗ್ತಿದೆ. ಮತ್ತೆ ಆ ರಸ್ತೆಯ ಉದ್ದಕ್ಕೂ ಕೂಡ ಬೆಳಗಿಂದಲೂ ಸಹ ಪೊಲೀಸರು ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ರಸ್ತೆ ಬದಿಗಳಲ್ಲಿ ಅಂಗಡಿಗಳ ಮುಂಗಟ್ಟುಗಳಲ್ಲೂ ಸಹ CCTV ಪರಿಶೀಲನೆ ಸಹ ಮಾಡ್ತಿದ್ದಾರೆ. ಕೆಲವೊಂದಷ್ಟು ಯಾರು ಈ ವ್ಯಾಪ್ತಿಯಲ್ಲಿ ಈ ಹಿಂದೆ ಹಳೆಯ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರ ದಾಖಲೆಗಳನ್ನು ಸಹ ಈಗಾಗಲೇ ಪೊಲೀಸರು ಕಲೆ ಹಾಕ್ತಿರುವಂತದ್ದು. CCTV ಫುಟೇಜ್ ನ ಮೇಲೆ ಈಗಾಗಲೇ ಒಂದು 2-3 ತಂಡಗಳನ್ನು ಸಹ ರಚನೆ ಮಾಡಿ ಕಳ್ಳರಿಗೆ ಬಲೆ ಬೀಸಿರುವಂತದ್ದು. ಶರ್ಮಿತಾ, ಮನುಕುಮಾರ್, ಪ್ಲೀಸ್ ಬಿ ಆನ್ಲೈನ್. ಸ್ಪ್ರೇ ಹೊಡೆದಿದ್ರಿಂದ ಈ ಮಹಿಳೆ ಸಾವನ್ನಪ್ಪಿದ್ರ ಅಥವಾ ಆ ಟೈಮ್ನಲ್ಲಿ ಹೃದಯಾಘಾತ ಏನಾದರೂ ಆಗಿ ಸಾವನ್ನಪ್ಪಿದ್ರ ಅನ್ನೋ ಕುರಿತಂತೆ ಇನ್ನಷ್ಟೇ ಪರಿಶೀಲನೆ ಆಗಬೇಕು. 45 ವರ್ಷದ ಗೃಹಿಣಿ ಜ್ಯೋತಿ ಅಂತ ಹೇಳಿ. ಸೊ ಈಕೆ ಮನೆ ಮುಂದೆ ಗುಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಬೆಳಗ್ಗೆ ಬಂದಂಥ ಆಗಂತುಕರು, ದುಷ್ಕರ್ಮಿಗಳು ಈಕೆ ಚಿನ್ನದ ಮಾಂಗಲ್ಯ ಸರಕ್ಕೆ ಕೈ ಹಾಕಿದ್ದಾರೆ, ಸ್ಪ್ರೇ ಹೊಡೆದಿದ್ದಾರೆ.